ಕರ್ನಾಟಕದಲ್ಲಿ ಯೂಟ್ಯೂಬ್ ಚಾನಲ್ ಆಗಿರ್ತಕ್ಕಂಥ ಈ ದಿನ .com 3 ವರ್ಷ ದಾಟಿ 4ನೇ ವರ್ಷದಲ್ಲಿ ಕಾರ್ಯನಿರ್ತಕ್ಕಂಥ ಹಿನ್ನೆಲೆಯಲ್ಲಿ ಈ ದಿನ .comನ ಓದುಗರ ಸಮಾವೇಶ ಅಂತ ನವೆಂಬರ್ 30ರಂದು ಗುಲ್ಬರ್ಗದ SM ರಂಗಮಂದಿರದಲ್ಲಿ ಹಮ್ಮಿಕೊಂಡಿರ್ತಕ್ಕಂಥ ಹಿನ್ನೆಲೆಯಲ್ಲಿ ಆ ಕಾರ್ಯಕ್ರಮದ ಪ್ರಚಾರ ಸಲುವಾಗಿ ಇವತ್ತು ಪತ್ರಿಕಾಗೋಷ್ಠಿಯನ್ನು ಕರೆದು ತಮ್ಮ ಮುಂದೆಯನ್ನು ಕೂಡ ಮಾತಾಡ್ತಾ ಇದ್ದೀವಿ. ಕರ್ನಾಟಕದಲ್ಲಿ ಯೂಟ್ಯೂಬ್ ಚಾನಲ್ನ ಮುಖಾಂತರ ಅಥವಾ ಸೋಷಿಯಲ್ ಮೀಡಿಯಾಗಳ ಮುಖಾಂತರ ಕರ್ನಾಟಕದಲ್ಲಿ ಅಷ್ಟೇ ಅಲ್ಲ ದೇಶದಲ್ಲಿ ಒಂದು ಕ್ರಾಂತಿಯನ್ನೇ ಆಗ್ತಕ್ಕಂಥ ಹಿನ್ನೆಲೆಯಲ್ಲಿ ಈ ಮಾಧ್ಯಮ ಕೂಡ ಕರ್ನಾಟಕದಲ್ಲಿ ಹಿಂದೆ 1 ವರ್ಷದ ಹಿಂದೆ ನವೆಂಬರ್ 30ರಂದು ಟೌನ್ ಹಾಲ್ನಲ್ಲಿ ಬೆಂಗಳೂರಿನಲ್ಲಿ ಈ ರಾಜ್ಯದ ಮುಖ್ಯಮಂತ್ರಿಗಳು ಬಂದು ಆ ಕಾರ್ಯಕ್ರಮವನ್ನು ಉದ್ಘಾಟನೆ ಮಾಡಿದರು. ಆ ಉದ್ಘಾಟನೆ ಆದಮೇಲೆ ಅದೇ 30ನೇ ತಾರೀಕು ಗುಲ್ಬರ್ಗದಲ್ಲಿ ಕೂಡ ಓದುಗರ ಸಮಾವೇಶ ಮಾಡಬೇಕು ಅಂತಕ್ಕಂಥ ಹಿನ್ನೆಲೆಯಲ್ಲಿ ಒಂದು ಕಾರ್ಯಕ್ರಮವನ್ನು ಹಾಕಿಕೊಂಡಿರ್ತಕ್ಕಂಥದ್ದು. ಆ ಕಾರ್ಯಕ್ರಮದ ಒಂದು ವಿಶೇಷತೆ ಏನಂತಂದರೆ ಕಲ್ಯಾಣ ಕರ್ನಾಟಕ ಭಾಗದ ಒಂದು ಅಭಿವೃದ್ಧಿ ಮತ್ತು ಈ ಭಾಗದಲ್ಲಿ ನಡೆದಿರ್ತಕ್ಕಂಥ ಕಲ್ಯಾಣದ ವಿಶೇಷ ರಾಜಕೀಯ ಸವಲತ್ತುಗಳು ಎಲ್ಲವನ್ನು ಕುರಿತು ಚರ್ಚೆ ನಡೀತಕ್ಕಂಥ ಹಿನ್ನೆಲೆ ಅವರು ಕಾರ್ಯಕ್ರಮವನ್ನು ಉದ್ಘಾಟನೆ ಮಾಡ್ತಾರೆ. ಆ ಕಾರ್ಯಕ್ರಮದಲ್ಲಿ ವಿಶೇಷ ಹಿರಿಯ ಪತ್ರಕರ್ತರು, ಹಿರಿಯ ಸಂಶೋಧಕರು, ರಾಜ್ಯದ ಅನೇಕ ಜನ ಬಂದು ಭಾಗವಹಿಸ್ತಾರೆ. ಮತ್ತು 2ನೇ ಗೋಷ್ಠಿಯಲ್ಲಿ BR ಪಾಟೀಲ್ ಅವರು ಅಧ್ಯಕ್ಷತೆ ವಹಿಸ್ಕೋತಾರೆ. ಆ ಕಾರ್ಯಕ್ರಮದಲ್ಲಿ ವಿಶೇಷ ಉಪನ್ಯಾಸವನ್ನು ಖ್ಯಾತ ಚಿತ್ರನಟರಾಗಿರ್ತಕ್ಕಂಥ ಮತ್ತು ವಿಚಾರವಾದಿಯಾಗಿರ್ತಕ್ಕಂಥ ಪ್ರಕಾಶ್ ರಾಯ್ ಅವರು ಕೂಡ ಭಾಗವಹಿಸ್ತಾರೆ. ಆ ಕಾರ್ಯಕ್ರಮದಲ್ಲಿ ಈ ಜಿಲ್ಲೆಯ ವಿದ್ಯಾರ್ಥಿಗಳು ಮತ್ತು ರೈತರು ಮತ್ತು ಸಂಘಟನಾಕಾರರು, ರೈತ ಚಳವಳಿಗಾರರು ಬಂದು ಭಾಗವಹಿಸ್ತಾರೆ. ಮತ್ತು ಕರ್ನಾಟಕದ ಎಲ್ಲ ಜಿಲ್ಲೆಗಳಲ್ಲಿರ್ತಕ್ಕಂಥ ಅನೇಕ ಜನ ವಿಚಾರವಂತರು ಈ ಕಾರ್ಯಕ್ರಮದಲ್ಲಿ ಭಾಗವಹಿಸ್ತಾ ಇರೋದರಿಂದ ಮತ್ತು ಅಲ್ಲಿ ಚರ್ಚೆ ಭಾಳ ವಿಶೇಷವಾದ ಚರ್ಚೆ. ಈ ಭಾಗದಲ್ಲಿ ಮುಂದೆ ಬರ್ತಕ್ಕಂಥ ದಿನಗಳಲ್ಲಿ ವಿದ್ಯಾರ್ಥಿಗಳ ಸಮಸ್ಯೆಗಳು ಮತ್ತು ಒಂದು ಉದ್ಯೋಗದ ಬಗ್ಗೆ ಹೆಚ್ಚು ವಿಶೇಷತೆಯನ್ನು ಕೊಟ್ಟು ಮಧ್ಯಾಹ್ನ ಗೋಷ್ಠಿಯಲ್ಲಿ ಆ ಕಾರಣಕ್ಕೆ ಪ್ರಕಾಶ್ ರಾಯವನ್ನು ಕರೆಸಿ ವಿದ್ಯಾರ್ಥಿಗಳಿಗೆ ಒಂದು ಸಂದೇಶವನ್ನು ಕೊಡಬೇಕು. ಆ ಕಾರ್ಯಕ್ರಮದಲ್ಲಿ ವಿದ್ಯಾರ್ಥಿಗಳು ಭಾಗವಹಿಸಿ ಚರ್ಚೆ ಕೂಡ ಮಾಡಬೇಕು. ಮುಂದೆ ಬರ್ತಕ್ಕಂಥ ಹೈದರಾಬಾದ್ ಕಲ್ಯಾಣ ಕರ್ನಾಟಕ ಇಲ್ಲಿವರೆಗೆ ಏನು ಪ್ರಗತಿ ಕಂಡಿದೆ, ಮುಂದೆ ಏನು ಕಾಣಬೇಕು, ಯಾವ ರೀತಿ ಮುಂದೆ ನಡಿಬೇಕು ಅಂತಕ್ಕಂಥದ್ದು ಕೂಡ ಭಾಳ ವಿಶೇಷವಾದ ಚರ್ಚೆ ನಡೆಯೋದ್ರಿಂದ ತಮ್ಮ ಮುಖಾಂತರ ಇಲ್ಲಿರ್ತಕ್ಕಂಥ ಎಲ್ಲ ವಿದ್ಯಾರ್ಥಿಗಳಿಗೆ ಮತ್ತು ಪ್ರಗತಿಪರರಿಗೆ, ರೈತರಿಗೆ, ದಲಿತ ಸಂಘಟನೆ ಮುಖಾಂತರಿಗೆ, ಅನೇಕ ರಾಜಕೀಯ ನಾಯಕರಿಗೆ, ಪ್ರಗತಿಪರ ಬಯಸ್ತಕ್ಕಂಥ ಎಲ್ಲರೂ ಆ ಕಾರ್ಯಕ್ರಮದಲ್ಲಿ ಬಂದು ಭಾಗವಹಿಸಬೇಕು ಅಂತಕ್ಕಂಥದ್ದು ತಮ್ಮ ಮುಖಾಂತರ ಮನವಿಯನ್ನು ಮಾಡ್ಕೋತಾ ಇದ್ದೀವಿ. ತಮ್ಮ ಹೆಸರು ಸರ್? ನಾನು ಈ ಸ್ವಾಗತ ಸಮಿತಿಯ ಅಧ್ಯಕ್ಷರು ಮತ್ತು ದಲಿತ ಸಂಘರ್ಷ ಸಮಿತಿ ರಾಜ್ಯ ಸಂಘಟನಾ ಸಂಚಾಲಕರು ಮರಿಯಪ್ಪ ಹಳ್ಳಿ ಅಂತ. ಗೌರವಾಧ್ಯಕ್ಷರಾಗಿ ಅರ್ಜುನ್ ಬತ್ರಿ ಅವರು ಮತ್ತು ಮಾಂತೇಶ್ ಕೌಲಿಗೆ ಅವರು, ಖಾದರ್ ಸರ್ ಅವರು, ಮೊಹಿನ್ ಅವರು, ಅನೇಕ ಜನ RK ಹುಡುಗಿಯವರು, ಮೀನಾಕ್ಷಿ ಬಾಳಿಯವರು, ಭಾಳ ಜನ ಈ ಸ್ವಾಗತ ಸಮಿತಿ ಅಧ್ಯಕ್ಷರಿರೋದ್ರಿಂದ ಅವರು ಎಲ್ಲರೂ ಈ ಕಾರ್ಯಕ್ರಮಕ್ಕೆ ವಿಶೇಷವಾಗಿ ಒಂದು ಸೇವೆಯನ್ನು ಸಲ್ಲಿಸ್ತಿದ್ದಾರೆ. ದಯವಿಟ್ಟು ತಾವು ಕೂಡ ಪ್ರಚಾರ ಮಾಡಬೇಕಂತ ತಮ್ಮಲ್ಲಿ ಮನವಿ ಮಾಡ್ತಾರೆ.